ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಎದುರುಗಡೆ ನಡೀತಾ ಇರುವಂತಹ ಈ ಒಂದು ಉತ್ಖನನ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಸದ್ಯ ಏನು ಈ ಒಂದು ದೇವಸ್ಥಾನದ ಬಾಜು ಬಳಿ ಇರತಕ್ಕಂತ ಒಂದು ಜನತಾ ಶಿಕ್ಷಣ ಸಮಿತಿ ಅನ್ನುವಂತ ಒಂದು ಶಾಲೆ ಇತ್ತು. ಆ ಶಾಲೆಯನ್ನ ಈ ಒಂದು ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಕಬ್ಜಕ್ಕೆ ಪಡೆದಿತ್ತು. ಆ ಒಂದು ಏನು ಶಾಲೆಯನ್ನ ನಿನ್ನೆ ದುರಸ್ತಿ ಮಾಡಲಾಗ್ತಾ ಇತ್ತು. ಅಂದ್ರೆ ನೋಡ್ತಾ ಇರ್ಬೋದು, ಅದೇ ಸ್ಥಳದಲ್ಲಿ ನಾ ಇದ್ದೀನಿ. ಈ ಒಂದು ಜಾಗ ಏನಿದೆ ಇದು ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಇರತಕ್ಕಂತ ಒಂದು ಜನತಾ ಶಿಕ್ಷಣ ಸಮಿತಿ ಅಂತೇಳಿ ಶಾಲೆ ಇತ್ತು. ಸುಮಾರು 50 ವರ್ಷಗಳ ಹಿಂದಿನಿಂದ ಈ ಒಂದು ಶಾಲೆ ಇಲ್ಲಿತ್ತು. ಈ ಒಂದು ಶಾಲೆಯನ್ನ ಅಂದ್ರೆ ಈ ಶಾಲೆ ಹಿಂದ್ಗಡೆ ಪಕ್ಕದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಕೋಟೆ ಗೋಡೆ ಅಂತ ಹೇಳ್ತಾ ಇದ್ರೆ ಸುಮಾರು 8 ಅಗಲ ಮತ್ತೆ ಸುಮಾರು ಒಂದು 20 ಅಡಿ ಎತ್ತರ ಇರುವಂತ ಒಂದು ಏನು ಈ ಒಂದು ಕೋಟೆ ಗೋಡೆ. ಈ ಒಂದು ಕೋಟೆ ಗೋಡೆ ಸಹಿತ ಈ ಒಂದು ಉತ್ಖನನದ ವೇಳೆ ಕಾಣ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಶಾಲೆಯನ್ನ ವಶಕ್ಕೆ ಪಡೆದುಕೊಂಡು ಇದನ್ನ ಸಂಪೂರ್ಣವಾಗಿ ಏನು ಡಮಾಲಿಶ್ ಮಾಡಿ ಈ ಒಂದು ಗೋಡೆಯನ್ನ ಮತ್ತೆ ದುರಸ್ತಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಾಧಿಕಾರ ಪುರಾತತ್ವ ಇಲಾಖೆ ಉದ್ದೇಶ ಹೊಂದಿರುವಂತದ್ದು. ಹೀಗಾಗಿ ನಿನ್ನೆ ಏನು ಈ ಒಂದು ಡಮಾಲಿಶ್ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಕೋಟೆ ಗೋಡೆ ಬಳಿ ಮತ್ತೆ ಒಂದು ಸುಮಾರು ದೊಡ್ಡದಾದಂತ ಒಂದು ಸುಮಾರು 8 ರಿಂದ 10 ಅಡಿ ಏನು ಹಾವು ಪ್ರತ್ಯಕ್ಷ ಆಗಿತ್ತು. ಹೀಗಾಗಿ ಏನು JCB ವರ್ಕ್ ಮಾಡುವಂತ ಕಾರ್ಮಿಕರು ಒಂದು ಅರ್ಧ ಗಂಟೆ 1 ಗಂಟೆವರೆಗೂ ಕೂಡ ಈ ಒಂದು ಹಾವನ್ನ ನೋಡಿ ಭಯಭೀತರಾಗಿ ಕೆಲಸವನ್ನ ಬಿಟ್ಟು ತದನಂತರ ಸುಮಾರು ಆ ಹಾವು ಹೋದ ನಂತರ ಮತ್ತೆ ಕೆಲಸವನ್ನ ಆರಂಭ ಮಾಡಿದ್ರು. ಪ್ರಮುಖವಾಗಿ ಈ ಒಂದು ಹಾವಿನಿಂದ ಸಾಕಷ್ಟು ಏನು ಕಾರ್ಮಿಕರಾಗಿರ್ಬೋದು ಮತ್ತೆ ಇಲ್ಲಿನ ಸ್ಥಳೀಯರಾಗಿರ್ಬೋದು ಸಾಕಷ್ಟು ಒಂದ್ ರೀತಿ ಆತಂಕ ಕೂಡ ಒಳಗಾಗಿದ್ರು, ಭಯಭೀತರು ಕೂಡ ಆಗಿದ್ರು. ಹೀಗಾಗಿ ಆ ಹಾವು ಪ್ರತ್ಯಕ್ಷ ಆಗಿರುವಂತ ಸಂದರ್ಭದಲ್ಲಿ ಪ್ರತ್ಯಕ್ಷ ದರ್ಶಿಗಳು ಕೂಡ ಇದ್ರು. ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಅಜ್ಜವ್ರು, ಈಗ ಹಾವು ಪ್ರತ್ಯಕ್ಷ ಆದಂತ ಸಂದರ್ಭದಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು, ಯಾವ ರೀತಿ ಆತಂಕ ಒಳಗಾಗಿದ್ರಿ ನೀವು? ಅದು ನೋಡ್ರಿ ಸರ್, ಅದನ್ನ ನೋಡಿದಾಗಿನ ಅನಾಹುತಕ್ಕೆ ನಾವು ಈಡಾದಿವಿ ಲಕ್ಕುಂಡಿ ಅವರು ಅಂತ ಭಯ ಅನಿಸ್ತಿರು. ಆದ ನಂತರ ಅವರು ಜನರೇಟರಿ ಆದ ನಂತರ ಇವು ಕೆಲಸಗಾರರು ಇಷ್ಟರು ಕೂಡ ಸುಮ್ಮನೆ ನಿಂತು ನೋಡಕ್ ಹತ್ತಿದ್ರು. ಅದ್ರ ಭಯಕ್ಕನ ಹೆದರಿ ಸುಮ್ಮನೆ ನಿಂತು ಬಿಟ್ರು. ಒಂದು ಅರ್ಧ ತಾಸು ಕೆಲಸ ನಿಲ್ಸಿದ್ರು. ಕೆಲಸ ನಿಲ್ಸಿ ಬೆಳಗು ಮುಂಜಾನೆ ಹಿಂಗ ಬಾಜು ಹಿಂದಿಲ್ ಬಾಜು ಹೋಗಿ ಮಾಯ ಆಗೈತಿ ಅಂತ ಹೇಳ್ತಾರ್ರಿ. ಹೆಂಗಿತ್ತದ ಹಾವು, ಯಾವ ರೀತಿ ಇತ್ತು, ಎಷ್ಟು ಅಡಿ ಇತ್ತು? ಕನಿಷ್ಠ ಒಂದು 10 ಫೂಟ್ ಲೆಕ್ಕ ರೀ ಸರ್ ಅದು. ಆನಂತರ ಅದ್ರ ಮೈಯಲ್ಲಿ ಕರೆ ಕೂಲ್ದ ಕಣ್ಣು, ಗುಲ್ಗಂಜಿ ಕಣ್ಣು, ಇವು ಆಕಾರವಾಗಿ ಯಾವತ್ತಿಗೆ ಕಂಡೈತಿ ನಮ್ಮಲ್ಲಿ. ಅದು ನಾವು ಜಾತ್ರೆ ಮಾಡೋ ಕಾಲಕ್ಕನ ಕಂಡೈತಿ. ಈಗ ಕಂಡದ್ದು ನಮ್ಗೆ ವಿಶೇಷ ಆಗೈತಿ ಏನ್ರಿ ಸರ್. ಅದು ಪ್ರತಿ ಅಮಾವಾಸ್ಯೆ ದಿನ ಭೇಟಿ ಆಗಿದ್ದು ಒಂದು ವಿಶೇಷ. ನಮ್ಮೂರಿಗೆ ಏನು ಕಾದೋತ್ಯೋ ಏನು, ಇದ್ರಲಿಂದ ನಮಗ್ ಭಯ ಉಂಟೈತಿ. ಆದ್ರೆ ಇಲ್ಲಿ ಕೆಲಸ ಮಾಡೋರಂತ ಬಾಳ ಹೆಸರಿನಿಂದ ಕೆಲಸ ಮಾಡ್ಬೇಕ್ರಿ. ಈಗ ಹಾವು ಇಲ್ಲಿ ಪ್ರತ್ಯಕ್ಷ ಆಗೈತಲ್ಲ, ಏನ್ ಅನ್ಕೊಳ್ತಾ ಇದ್ರಿ ಜನರೆಲ್ಲ, ನೀವು ಎಲ್ಲ ಏನ್? ಈಗ ಅದು ನಿಧಿ ಕಾಯುವಂತ ವಸ್ತು. ಅದು ಆ ವಸ್ತು ನಾವು ಕಂಡಿವಿ ಅಂದಾಗ ಇಲ್ಲಿ ನಿಧಿ ಸಾಕಷ್ಟು ಐತಿ ಅನ್ನೋದು ಒಂದು ನಿರ್ಧಾರಕ ನಮಗೆ ಯಾವತ್ತಿಗೂ ಐತಿ ಇದು. ಆದ್ರೆ ಐತಿ ರೀ. ಆ ನಿಧಿ ಕಾವಲಿಗಾರ ಆಗಿ ಆತ ಇರ್ತಾನ. ನಾಗಪ್ಪ ಆತು, ಕೋಣ ಆತು, ಒಂದು ಓತಿ ಕಟ ಅಂತಾರ. ಆ ಓತಿ ಕಟನೇ ಮೊದಲು ಆವಾಜ್ ಮಾಡಿ ಕರೆಯೋದು ಅದು. ಆ ಕೋಣನ್ನ ಸರ್ಪಣ್ಣ ಅವು ಕರದಿಂದ ನಿಮ್ಗೆ ಯಾವ ಅನುವತ್ತಾಗುತ್ತೆ ಹೇಳಕ್ ಆಗಂಗಿಲ್ಲ. ಆ ತರ ಹಿಂದೆ ಆಗಿ ಹೋಗ್ಯಾವ್ರಿ. ಇದು ಹಿಂದೆ ನಮ್ಮ ಯಜಮಾನ್ರು ಹೇಳ್ತಿದ್ರು. ಆ ಯಜಮಾನ್ರು ಹೇಳಿದ ಪ್ರಕಾರ ನಮ್ಮ ಕಣ್ಣಿಗೆ ಈಗ ಕಾಣಕತ್ತೀವಿ. ಈಗೇನು ಉತ್ಖನನ ಮಾಡತ್ತಾರ ದೇವಸ್ಥಾನ ಎದುರುಗಡೆ, ಇಲ್ಲಿ ಏನಾದ್ರು ಸಿಗ್ಬೋದ, ನಿಧಿ ಸಿಗ್ಬೋದು ಅಂತ ಅನ್ಸುತ್ತ ನಿಮ್ಗೆ? ಹೌದು, ನಮ್ಗೆ ಡೆಫಿನೆಟ್ ಐತಿ. ಇಲ್ಲಿ ಈ ಜಗದೊಳಗ ಏನಾಯ್ತು ಸಿಗುವಂತ ವಸ್ತುನ ಐತಿ ಇಲ್ಲಿ. ಆದ್ರೆ ಕಂಡವ್ರಿಗೆ ಸಿಕ್ಕಿಲ್ಲ. ಹಿಡಿಯಕ್ ಬಂದವ್ರಿಗೆ ಅದು ವಿಚಿತ್ರ ಕಾವಲಿಗಾರ ಕಾಡ್ಯಾರ. ಅದಕ್ಕ ಕಾಡಿದ್ಕ ನಾವು ಹೋಗ್ಯಾರ ಬಿಟ್ಟು ಅದನ್ನು ತಗೊಂಡು ಹೋಗಿಲ್ಲ. ನಮ್ಮಲ್ಲಿ ಈ ಜಗದಾಗ ಇದ್ದದ್ದು ನಿಧಿನ. ಈ ನಿಧಿ ಸಿಗ್ಬೇಕಾದ್ರ ಬಾಳ ಪುಣ್ಯ ಸಿಗ್ಬೇಕ್ರಿ. ಅದಕ್ಕ ಪುಣ್ಯವಂತರಿದ್ರೆ ಸಿಗುತ್ತದು. ಹಾವು ಪ್ರತ್ಯಕ್ಷ ಆಗೈತಲ್ಲ, ಇದ ಉತ್ಖನನದ ಹಿನ್ನೆಲೆ ಒಳಗ ಹಾವು ಪ್ರತ್ಯಕ್ಷ ಆಗೈತೆ ಅಂತೀರ ಹೆಂಗ? ಇದ್ರ ಹಿನ್ನೆಲೆ ಹಿಂದ ನಾವು 48 ವರ್ಷದ ಹಿಂದೆ ನಾವು ಜಾತ್ರೆ ಮಾಡಕತ್ತಿದ್ವಿ. ಆ ಜಾತ್ರೆ ಮಾಡುವ ಕಾರಣದಾಗ ಅವಾಗಿನ ಟೈಮ್ದಾಗ ಕಂಡೈತಿ. ನಮಗ ಕಂಡದ್ದು ಏನಪ್ಪ, ಇದು ನಮಗ್ ಕಾಣ್ಬಿಡಪ್ಪ, ನಾವು ನಿನ್ ಜಾತ್ರೆ ಮಾಡಾಕತ್ತೀವಿ, ನಿನ್ ದರ್ಶನ ನಮಗ ಬಾಳ್ ಕೊಡಬೇಡ, ಹೆದರಿಕೆ ಭಯ ಆಗತ್ ನಿನ್ನಿಂದ ಅಂತೇಳಿ ನಾವು ಬೇಡಿಕೊಂಡು ಕೆಲವೊಂದು ಜನರು ಅದನ್ನ ಕೃಷ್ಣ ಮಾಡಿಂದ ಅಲ್ಲಿಂದ ನಮಗ್ ಕಾಣೋದು ಬಿಟ್ಟಿತ್ತು.
ಈಗ ಸದ್ಯ ಕಾಣಕತ್ತೈತಿರಲ್ಲ ಇದು ಒಂದು ಭಯ ಹೊಂಟೈತಿ. ಆಗಿ ಟೈಮ್ನಾಗ ಸಿಕ್ಕತ್ತಲ್ಲ ಬರಕತ್ತೈತಿ ಬಂದ್ರೆ ಮತ್ತೆ ಇದು ಇಲ್ಲಿ ಏನೈತೋ ಅನ್ನೋದೊಂದು ನಾವ ಕಂಡು ಹಿಡಿಯೋದಕ್ಕೆ ನೀವು ಗೌರ್ಮೆಂಟ್ನವ್ರು ಕಂಡು ಹಿಡಿಯಬಹುದು. ಅದು ವಿಶೇಷವಾದದ್ದು ಇದು ಈ ಜಾಗ ನಮ್ಮ ಲಕ್ಕುಂಡಿ ಅನ್ನೋದ ಒಂದು ವಿಶೇಷವಾದ್ದು. ಹಿಂದ ಇದಕ್ಕೆ ನಾಣ್ಯ ಸುರಿಮಳೆ ಆಗೈತಿ ಏನ್ರಿ, ಆ ನಾಣ್ಯ ಸುರಿಮಳಿಗೆ ಈ ಭೂಮಿ ಮೇಲೆ ಹೆಪ್ಪಾಕಿ ಮಣ್ಣು ಮತ್ತೆ ಕೆಲವೊಂದು ಮಣ್ಣು ಬಂದು ಮುಚ್ಚಿಕೊಂಡು ಹೋಗೈತಿ. ಆದ್ರೆ ಅವೆಲ್ಲ ಸಿಗ್ಬೇಕಾದ್ರೆ ವಿಶೇಷವಾದದ್ದು ಸಿಗ್ಬೇಕಾದ್ರೆ ನಿಮ್ಗೆ 15 ಫೂಟ್ ನಂತರ ಸಿಗುತ್ತೆ ನಮ್ಮೂರಲ್ಲಿ ಏನ್. ಆದ್ರೆ ಕಾವಲಿ ಮಾತ್ರ ಡೈಲಿ ನಿಮಗೆ ಯಾವಲ್ಲಿ ಅದು ಐತಿ ಕಾಡತ್ರಿ. ಕಾಡು ಒಂದೇ ಪಾಯಿಂಟ್ ಅದರದ್ರಿ ಸರ ಪ್ರತ್ಯಕ್ಷ ಆಗೈತಿ. ಈಗ ನೀವು ಅದನ್ನ ಕಂಡು ಹಿಡಿತೀನಿ ಅಂದ್ರೆ ನಿಮ್ಗೆ ಅದನ್ನು ಅದು ಸಿಗುದಿಲ್ಲ. ಯಾವ ರೀತಿ ಕಾಡತ್ತೋ ಹೆಂಗ ಅದು ಹೇಳಕ್ ಆಗಂಗಿಲ್ರಿ ಸರ. ಆ ಹಾವಿನ ಪ್ರಮಾಣನ ಹಂಗೈತ್ರಿ ಸರ. ಒಂದು ಬರೋಬ್ಬರಿ ಒಂದು ಗೇಣು ಕೂದಲದವ್ರಿ ಅದ್ರ ಮೈಯಾಗ ತೆಲಿಲಿಂದ ಹಿಡಿದು ಬಾಲದವರೆಗೂ ಕೂದಲು ಐತ್ರಿ ಮೈ. ಅದು ಒಂದು 6 ಇಂಚ್ 8 ಇಂಚ್ ಮ್ಯಾಗ ಇರ್ತ ನೋಡ್ರಿ ಸರ್. ಆ ಬಾಲನ ಕಂಡೈತಿ ನಮ್ಗೆ ಇವತ್ತ. ಆ ಬಾಲನ 6 ಇಂಚ್ 8 ಐತ್ರಿ. ಆದ್ರ ಅದು ಯಾವ್ದಪ್ಪ ಮುಂದೈತಿ ಅನ್ನೋದು ಮಾರಿ ಕಂಡಿಲ್ರಿ ಸರ್ ಅವ್ರಿಗೆ. ಅದು ಜನರ ಅವಾಜಿಗೆ ಹೋಗು ಹೊತ್ನ್ಯಾಗ ಬಾಲ ನೋಡ್ಯಾರಿ ಸರ್. ಅದನ್ನ ಆ ಹಾವು ಬಾಲ ನೋಡೇ ಇದು ಕರೆ ಕಾಳಿಂಗಪ್ಪ ಇದು ಏನೋ ನಮ್ಗೆ ಪ್ರತ್ಯಕ್ಷ ಆತ ಅಂದು ಅರ್ಧ ತಾಸು ಕೆಲಸ ನಿಲ್ಸ್ಯಾರ್ರಿ ಅವ್ರು ಬೆಳಿಗ್ಗೆ 3:15ಲಿಂದ. ಇದಿಷ್ಟು ಇಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರುವಂತದ್ದು. ಅಂದ್ರೆ ಏನು ಹಾವು ಪ್ರತ್ಯಕ್ಷ ಆಗಿದೆ, ಎಲ್ಲೋ ಒಂದ್ ಕಡೆ ನಮಗೆ ಭಯ ಆಗ್ತಿದೆ. ಯಾಕಂದ್ರೆ ಕಳೆದ ಒಂದು 45 ವರ್ಷಗಳ ಹಿಂದೆ ಹಾವು ಜಾತ್ರೆ ಮಾಡುವಂತ ಸಂದರ್ಭದಲ್ಲಿ ಪ್ರತ್ಯಕ್ಷ ಆಗಿತ್ತು. ಆದ್ರೆ ಈಗ ಮತ್ತೆ ಏನು ಉತ್ಖನನ ನಡೀತಾ ಇದೆ, ಈ ಉತ್ಖನನ ನಡೆಯುವಂತ ಸಂದರ್ಭದಲ್ಲಿ ಈಗ ಈ ಒಂದು ಹಾವು ಪ್ರತ್ಯಕ್ಷ ಆಗಿದೆ. ಹೀಗಾಗಿ ನಮಗೆ ಏನೋ ಒಂದ್ ರೀತಿ ಭಯ ಆಗ್ತಿದೆ, ಆತಂಕ ಆಗ್ತಿದೆ ಅನ್ನುವಂತ ಮಾತನ್ನ ಈ ಊರಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಪಾಂಡು ಉಪ್ಪಾರ್ ಜೊತೆ ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್ ಗದಗ.